ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಶಶಿಕಾಂತ್ ಗುರೂಜಿ ನಿವಾಸದಲ್ಲಿ ಅವರ ಶಿಷ್ಯವೃಂದದಿಂದ ಜರುಗಿದ ಮಾಧ್ಯಮಗೋಷ್ಠಿಯಲ್ಲಿ ಬಹಿರಂಗಪಡಿಸಿದರು. ರೈತ ಕುಲಕ್ಕೆ ಒಂದು ಅಭಯ ಹಸ್ತದಂತೆ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಜ್ಞಾನ ಯೋಗಾಶ್ರಮ ಹಾಗೂ ಸಾವಯವ ಕೃಷಿ ಉತ್ತೇಜನ ಕೇಂದ್ರ ಅಥಣಿ ಹೆಸರಿಗೆ ಈಗಾಗಲೇ ಟ್ರಸ್ಟ್ ಹುಟ್ಟು ಹಾಕಿದ್ದು, ಈ ಒಂದು ರೈತ ಸೌಧಕ್ಕಾಗಿ ಕಾರ್ಯನಿರ್ವಹಿಸಲಿರುವ ಈ ಕೇಂದ್ರ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಧಾರವಾಡ, ಗದಗ ಸೇರಿ 5-6 ಜಿಲ್ಲೆಗಳ ರೈತರಿಗೆ ಅಭಯ ಹಸ್ತವಾಗಲಿದೆ. ಮುಗಳಕೋಡಾದ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ ವಾಣಿಯಂತೆ ರಾಜ್ಯದ ಪ್ರತಿ ರೈತರ ಬಳಿ ಹೋಗಿ 1,800 ರೂಪಾಯಿ ದೇಣಿಗೆ ಸಂಗ್ರಹಿಸಿ ರೈತರ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಕಂಕಣಬದ್ಧವಾಗಿ ನಿರಂತರ ಹೋರಾಟ ಮಾಡುತ್ತಿರುವ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಅವರಿಗೆ ಧ್ಯಾನ ಮಂದಿರ ನಿರ್ಮಾಣ, ಸಾಧಕರ ಸಾಧನೆಗೆ ಅನುಕೂಲಕ್ಕಾಗಿ ಪಿರಿಯಾಮಿಡ್ ಆಕಾರದ ಧ್ಯಾನ ಮಂದಿರ ನಿರ್ಮಾಣ, ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮುಂದಿನ ದಿನದಲ್ಲಿ ಸಮಾಜಮುಖಿ ಕಾರ್ಯಗಳು ಆದ ಧ್ಯಾನ ಮಂದಿರ, ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ರೈತ ಭವನ ಕಟ್ಟಡಗಳ ನಿರ್ಮಾಣ ಕಾರ್ಯ ಅಬಲರನ್ನ ಸಬಲರನ್ನಾಗಿಸುವುದು, ರೈತರ ಸಂಘಟನೆಯನ್ನ ಗಟ್ಟಿಗೊಳಿಸುವುದು, ಬೃಹತ್ ಹೈಟೆಕ್ ರೈತ ಸೌಧ ನಿರ್ಮಾಣ, ರೈತರ ಸಾವಯವ ಕೃಷಿ ಬಗ್ಗೆ ಮಾಹಿತಿ ಕೊಡುವುದು ಹಾಗೂ ಉಚಿತ ಮಣ್ಣು ನೀರಿನ ಪರೀಕ್ಷೆ, ವಿಶಾಲವಾದ ಗೋಶಾಲೆ, ರೈತರ ದನ ಕರುಗಳ ಕೊಟ್ಟಿಗೆ ಗೊಬ್ಬರದ ಮಹತ್ವ, ಗೋಕೃಪಾಮೃತ, ಜೀವಾಮೃತ ಮತ್ತು ಇನ್ನಿತರ ಸಾವಯವ ಉತ್ಪನ್ನಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡುವುದು ಹಾಗೂ ಎಲ್ಲ ದೇಶೀಯ ತಳಿಯ ಗೋವುಗಳನ್ನ ಸಾಕುವುದು ಶ್ರೀ ಮಠದ ಮೂಲ ಉದ್ದೇಶವಾಗಿದೆ. ಆದ್ದರಿಂದ ಸರ್ವ ರೈತ ಬಂಧುಗಳು ಈ ಕಾರ್ಯಕ್ಕೆ ತಾವು ತನು ಮನ ಧನದಿಂದ ಭವ್ಯ ಕಾರ್ಯಕ್ಕೆ ಕೈಜೋಡಿಸಬೇಕು ಅಂತ ಶ್ರೀ ಶಶಿಕಾಂತ್ ಗುರೂಜಿ ಶಿಷ್ಯ ಟ್ರಸ್ಟ್ ಅಧ್ಯಕ್ಷರು ಆದ ಶಿವಪ್ಪ ಮೆಕ್ಕಳಕ್ಕಿ ಸುದ್ದಿಗೋಷ್ಠಿ ಮೂಲಕ ಕೋರಿದ್ದಾರೆ. ಇವತ್ತು ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಜ್ಞಾನ ಯೋಗಾಶ್ರಮ ಹಾಗೂ ಸಾವಯವ ಕೃಷಿ ಉತ್ತೇಜನ ಕೇಂದ್ರ ಅಥಣಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಇದರ ಮುಖಾಂತರ ರೈತರ ಶ್ರೇಯೋಭಿವೃದ್ಧಿಯನ್ನು ಮಾಡಬೇಕಂತಕ್ಕಂಥ ಕನಸಿನೊಂದಿಗೆ ಈ ಒಂದು ಟ್ರಸ್ಟ್ ನಿರ್ಮಾಣ ಆಗಿದೆ. ಬಹಳ ಒಂದು ಸಂತೋಷದ ಸುದ್ದಿಯನ್ನ ಕನ್ನಡ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಶ್ರೀ ಶಶಿಕಾಂತ್ ಗುರೂಜಿ ಅವರ ಹಾಗೂ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಏನು 2-3 ತಿಂಗಳ ಹಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆದಿರ್ತಕ್ಕಂಥ ಕಬ್ಬು ಬೆಲೆಯ ಹೆಚ್ಚಳಕ್ಕಾಗಿ ಮಾಡಿದಂಥ ಹೋರಾಟ, ಅದರೊಂದಿಗೆ ಈ ಕನ್ನಡ ನಾಡಿನ ರೈತರ ಕಣ್ಣೀರನ್ನು ಒರೆಸ್ತಕ್ಕಂಥ ಶಾಶ್ವತವಾದಂಥ ಒಂದು ಸಂಸ್ಥೆ, ಒಂದು ಆಶ್ರಮ, ಒಂದು ಮಠ ನಿರ್ಮಾಣ ಆಗ್ಬೇಕಂತಕ್ಕಂಥ ಎಲ್ಲ ಒಂದು ಭಕ್ತರ ಮತ್ತು ರೈತರ ಆಸೆಯನ್ನ ನಾವು ಈಡೇರಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ವಿಚಾರವನ್ನ ಶಶಿಕಾಂತ್ ಗುರೂಜಿ ಅವರ ಮುಂದೆ ನಾವು ಪ್ರಸ್ತಾಪ ಮಾಡಿದಾಗ ಅವರು ಆಶ್ರಮ ಮಠಕ್ಕೆ ಅವ್ರ ಒಪ್ಪಿಗೆ ನೀಡಲಿಲ್ಲ. ಇಲ್ಲ, ಒಂದು ಆಶ್ರಮ, ಒಂದು ಮಠ ರೈತರ ಹಿಂದೆ ಇದ್ರ ಅದರಿಂದ ಯಾವತ್ತೂ ಕೂಡ ರೈತರಿಗೆ ಒಂದು ಗಟ್ಟಿಯಾದಂಥ ಧ್ವನಿ ಆಗ್ತದೆ ಅಂತಕ್ಕಂಥ ನಿರ್ಧಾರವನ್ನು ನಾವು ಅವ್ರಿಗೆ ತಿಳಿಸಿದ್ವಿ. ಆದರೂ ಕೂಡ ಅದನ್ನ ನೋಡೋಣ, ಯೋಚನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ನಾವು ಮುಗುಳುಕೋಡದ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಹತ್ತಿರ ಹೋಗಿ ವಿಚಾರವನ್ನು ತಿಳಿಸಿದಾಗ ಅವರು ಇಲ್ಲ, ಇದು ಬಹಳ ಒಳ್ಳೆಯ ವಿಚಾರ ಐತಿ, ಮತ್ತು ರೈತರಿಗೆ ಗಟ್ಟಿ ಧ್ವನಿ ಆಗ್ಲಿಕ್ಕೆ ಮತ್ತು ಈ ನಾಡಿನಲ್ಲಿ ಸಾವಯವ ಕೃಷಿ ಅಂತಕ್ಕಂಥ ಒಂದು ಏನೊಂದು ಕಾನ್ಸೆಪ್ಟ್ ಬರೀ ಹೇಳುದು ಬಿಡುದು ಆಗ್ತಾ ಇದೆ, ಅದನ್ನ ನಾವು ಕಾರ್ಯ ರೂಪಕ್ಕೆ ತರಬೇಕಾದ್ರ ಒಂದು ರೈತರ ಮಠ ಅಂತಕ್ಕಂಥ ಮಠ ಆಗ್ಬೇಕಂತ ಹೇಳಿ ಗುರುಗಳ ಬಹಳ ಒತ್ತಾಸೆಯಿಂದ ಸ್ವತಃ ಗುರುಗಳನ್ನ ಕರೆದ, ಇಲ್ಲ ನೀವು ಒಪ್ಕೊಂಡ ಈ ಮಠಕ್ಕೆ ಮಾಡ್ಲಿಕ್ಕೆ ಒಪ್ಪಿಗೆ ಕೊಡ್ಬೇಕಂತ ಹೇಳಿದಾಗ ಗುರುಗಳು ಒಪ್ಪಿದ್ರ ನಂತರ ನಾವು ಎಲ್ಲ ಜನ ಸೇರ್ಕೊಂಡು ನನ್ನನ್ನು ಟ್ರಸ್ಟ್ ಅಧ್ಯಕ್ಷನಾಗಿ ಮತ್ತೆ ಕೃಷ್ಣ ನಾಯಕ್ ಅವರು ಉಪಾಧ್ಯಕ್ಷರಾಗಿ, ಶಿವಪುತ್ರ ಬಡಗೇರ್ ಅವರು ಇದರ ಕಾರ್ಯದರ್ಶಿಯಾಗಿ ಮತ್ತು ಕಾಪ್ಸಿ ಅವರು ಮತ್ತೆ ಈ ನಮ್ಮ ಸುನೀಲ್ ಅವರೆಲ್ಲ ಒಂದು ಸದಸ್ಯರಾಗಿ 11 ಮಂದಿ ಒಂದು ಟ್ರಸ್ಟ್ ಅನ್ನ ನಿರ್ಮಾಣ ಮಾಡಿದೀವಿ. ಒಂದು ಬಹಳ ಒಂದು ಸಂತೋಷ ವಿಷಯ ಏನಪ್ಪಾ ಅಂತಂದ್ರ ಈ ಸಂಸ್ಥೆ ಇಷ್ಟ ಪ್ರಾಮಾಣಿಕವಾಗಿ ಮತ್ತ ಹೊತ್ತು ನಿಲ್ತದಂತಕ್ಕಂಥ ಮಾತನ್ನು ನಾನು ಬಹಳ ವಿಶ್ವಾಸದಿಂದ ಮತ್ತ ಬಹಳ ಪ್ರಾಮಾಣಿಕತೆಯಿಂದ ಹೇಳ್ತೀನಿ. ವಿಚಾರ ಏನಪ್ಪಾ ಅಂತಂದ್ರ ನಮ್ಮ ಭಾಗದಾಗ ಒಂದು ಗುರುಗಳಿಗೆ ಅವರು ಆತ್ಮಜ್ಞಾನಿಗಳಾಗಿರೋದ್ರಿಂದ ಯಾವತ್ತು ಅವರು ಆತ್ಮಜ್ಞಾನ ಮಾಡಲಿಕ್ಕೆ ಒಂದು ಉತ್ತಮವಾದಂತ ಒಂದು ಗುರು ನಿವಾಸ ಅಂದ್ರೆ ಧ್ಯಾನ ಮಂದಿರವನ್ನು ನಿರ್ಮಾಣ ಮಾಡಬೇಕು. ಅದರೊಂದಿಗೆ ಒಂದು ಉತ್ತಮವಾದಂತ ದೇಶದಲ್ಲಿ ಅತಿ ದೊಡ್ಡ ಪ್ರಮಾಣದ ಗೋಶಾಲೆಯನ್ನ ನಿರ್ಮಾಣ ಮಾಡಿ
ನಮ್ಮ ಜಗತ್ತಿನ ಎಲ್ಲ ಜವಾರಿ ಇರ್ತಕ್ಕಂಥ ಎಲ್ಲ ಆಕಳುಗಳನ್ನ ಆ ಒಂದು ಆಶ್ರಮದಲ್ಲಿ ಸಾಕಬೇಕು. ಅದರಿಂದ ಬಂದಂತ ಏನು ಒಂದು ಗೋ ಕೃಪಾಮೃತ ಆಗಿರಬಹುದು, ಮತ್ತೆ ಏನು ಸಾವಯವ ಕೃಷಿಗೆ ಬೇಕಾದ ಎಲ್ಲ ಉತ್ಪನ್ನಗಳನ್ನ ತಯಾರು ಮಾಡಿ ರೈತರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತೆ ಮುಂದುವರೆದ ಈಗ ನಾವು ಬಹಳ ಕಡೆ ನೋಡ್ತೀವಿ, ವಿಧಾನಸೌಧ ನೋಡ್ತೀವಿ, ವಿಕಾಸಸೌಧ ನೋಡ್ತೀವಿ, ಉದ್ಯೋಗ ಸಂಘದ, ಇದು ಎಲ್ಲಾ ಸೌಧಗಳು ನಿರ್ಮಾಣ ಆಗಿರೋದು ರೈತರಿಂದ. ಯಾರು ಕೂಡ ಇಲ್ಲಿ ತನಕ ರೈತ ಸೌಧ ಅಂತಕ್ಕಂಥ ಸೌಧ ನಿರ್ಮಾಣ ಮಾಡಿಲ್ಲ. ಈ ಒಂದು ಆಶ್ರಮ, ಈ ಒಂದು ಮಠ ರೈತರಿಗೆ ಒಂದು ಸೌಧವನ್ನು ಕಟ್ಟಬೇಕು. ಇವತ್ತು ನಾಡಿನ ಅತ್ಯುನ್ನತರು ಯಾವ ರೀತಿ ಆ ಒಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಈ ನಾಡಿನ ಅಭಿವೃದ್ಧಿಗೆ ಚರ್ಚೆ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಈ ರೈತ ಸೌಧದಲ್ಲಿ ರೈತ ನಾಯಕರು, ರೈತ ಮುಖಂಡರು, ರೈತರು, ಗುರುಗಳು ಕೂಡಿ ರೈತರ ಅಭಿವೃದ್ಧಿ ಯಾವತ್ತೂ ಕೂಡ ಆಗ್ಬೇಕಂತಕ್ಕಂಥ ವಿಚಾರವನ್ನ ಚರ್ಚಿಸಲಿಕ್ಕಾಗಿರ್ಬೋದು. ಮತ್ತೆ ಅತಿ ಮುಖ್ಯವಾಗಿ ರೈತರಿಗೆ ಮಣ್ಣು ಮತ್ತು ನೀರನ್ನ ಪರೀಕ್ಷೆ ಮಾಡಿ ನಾವು ಉತ್ಪನ್ನಗಳನ್ನು ಬೆಳೆದ್ರೆ ಭೂಮಿಗೆ ಏನು ಬೇಕು, ಏನು ಹೆಚ್ಚಾಗಿದೆ, ಏನು ಕಡಿಮೆ ಆಗಿದೆ ಅಂತಕ್ಕಂಥ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾನಂದ ಮೆಕ್ಕಳಕಿ, ಸಾಕಿನ ಮುಗುಳ್ಕೊಡು. ಇವತ್ತು ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಜ್ಞಾನ ಯೋಗಾಶ್ರಮ ಹಾಗೂ ಸಾವಯವ ಕೃಷಿ ಉತ್ತೇಜನ ಕೇಂದ್ರ ಅಥಣಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಇದರ ಮುಖಾಂತರ ರೈತರ ಶ್ರೇಯೋಭಿವೃದ್ಧಿಯನ್ನು ಮಾಡಬೇಕಂತಕ್ಕಂಥ ಕನಸಿನೊಂದಿಗೆ ಈ ಒಂದು ಟ್ರಸ್ಟ್ ನಿರ್ಮಾಣ ಆಗಿದೆ. ಬಹಳ ಒಂದು ಸಂತೋಷದ ಸುದ್ದಿಯನ್ನ ಕನ್ನಡ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಶ್ರೀ ಶಶಿಕಾಂತ್ ಗುರೂಜಿ ಅವರ ಹಾಗೂ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಏನು 2-3 ತಿಂಗಳ ಹಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆದಿರ್ತಕ್ಕಂಥ ಕಬ್ಬು ಬೆಲೆಯ ಹೆಚ್ಚಳಕ್ಕಾಗಿ ಮಾಡಿದಂಥ ಹೋರಾಟ, ಅದರೊಂದಿಗೆ ಈ ಕನ್ನಡ ನಾಡಿನ ರೈತರ ಕಣ್ಣೀರನ್ನು ಒರೆಸ್ತಕ್ಕಂಥ ಶಾಶ್ವತವಾದಂಥ ಒಂದು ಸಂಸ್ಥೆ, ಒಂದು ಆಶ್ರಮ, ಒಂದು ಮಠ ನಿರ್ಮಾಣ ಆಗ್ಬೇಕಂತಕ್ಕಂಥ ಎಲ್ಲ ಒಂದು ಭಕ್ತರ ಮತ್ತು ರೈತರ ಆಸೆಯನ್ನ ನಾವು ಈಡೇರಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ವಿಚಾರವನ್ನ ಶಶಿಕಾಂತ್ ಗುರೂಜಿ ಅವರ ಮುಂದೆ ನಾವು ಪ್ರಸ್ತಾಪ ಮಾಡಿದಾಗ ಅವರು ಆಶ್ರಮ ಮಠಕ್ಕೆ ಅವ್ರ ಒಪ್ಪಿಗೆ ನೀಡಲಿಲ್ಲ. ಇಲ್ಲ, ಒಂದು ಆಶ್ರಮ, ಒಂದು ಮಠ ರೈತರ ಹಿಂದೆ ಇದ್ರ ಅದರಿಂದ ಯಾವತ್ತೂ ಕೂಡ ರೈತರಿಗೆ ಒಂದು ಗಟ್ಟಿಯಾದಂಥ ಧ್ವನಿ ಆಗ್ತದೆ ಅಂತಕ್ಕಂಥ ನಿರ್ಧಾರವನ್ನ ನಾವು ಅವ್ರಿಗೆ ತಿಳಿಸಿದ್ವಿ. ಆದರೂ ಕೂಡ ಅದನ್ನ ನೋಡೋಣ, ಯೋಚನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ನಾವು ಮುಗುಳ್ಕೋಡದ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಹತ್ತಿರ ಹೋಗಿ ವಿಚಾರವನ್ನು ತಿಳಿಸಿದಾಗ ಅವರು ಇಲ್ಲ, ಇದು ಬಹಳ ಒಳ್ಳೆಯ ವಿಚಾರ ಐತಿ, ಮತ್ತ ರೈತರಿಗೆ ಗಟ್ಟಿ ಧ್ವನಿ ಆಗ್ಲಿಕ್ಕೆ ಮತ್ತು ಈ ನಾಡಿನಲ್ಲಿ ಸಾವಯವ ಕೃಷಿ ಅಂತಕ್ಕಂಥ ಒಂದು ಏನೊಂದು ಕಾನ್ಸೆಪ್ಟ್ ಬರೀ ಹೇಳುದು ಬಿಡುದು ಆಗ್ತಾ ಇದೆ, ಅದನ್ನ ನಾವು ಕಾರ್ಯ ರೂಪಕ್ಕೆ ತರಬೇಕಾದ್ರ ಒಂದು ರೈತರ ಮಠ ಅಂತಕ್ಕಂಥ ಮಠ ಆಗ್ಬೇಕಂತ ಹೇಳಿ ಗುರುಗಳ ಬಹಳ ಒತ್ತಾಸೆಯಿಂದ ಸ್ವತಃ ಗುರುಗಳನ್ನ ಕರೆದ, ಇಲ್ಲ ನೀವು ಒಪ್ಕೊಂಡ ಈ ಮಠಕ್ಕ ಮಾಡ್ಲಿಕ್ಕೆ ಒಪ್ಪಿಗೆ ಕೊಡ್ಬೇಕಂತ ಹೇಳಿದಾಗ ಗುರುಗಳು ಒಪ್ಪಿದ್ರ ನಂತರ ನಾವು ಎಲ್ಲ ಜನ ಸೇರ್ಕೊಂಡು ನನ್ನನ್ನ ಟ್ರಸ್ಟ್ ಅಧ್ಯಕ್ಷನಾಗಿ ಮತ್ತೆ ಕೃಷ್ಣನಾಯಕ್ ಅವರು ಉಪಾಧ್ಯಕ್ಷರಾಗಿ, ಶಿವಪುತ್ರ ಬಡಗೇರವರು ಇದರ ಕಾರ್ಯದರ್ಶಿಯಾಗಿ ಮತ್ತು ಕಾಪ್ಸಿ ಅವರು ಮತ್ತೆ ಈ ನಮ್ಮ ಸುನೀಲ್ ಅವರು ಎಲ್ಲ ಒಂದು ಸದಸ್ಯರಾಗಿ 11 ಮಂದಿ ಒಂದು ಟ್ರಸ್ಟ್ ಅನ್ನ ನಿರ್ಮಾಣ ಮಾಡಿದೀವಿ. ಒಂದು ಬಹಳ ಒಂದು ಸಂತೋಷದ ವಿಷಯ ಏನಪ್ಪಾ ಅಂತಂದ್ರ ಈ ಸಂಸ್ಥೆ ಇಷ್ಟ ಪ್ರಾಮಾಣಿಕವಾಗಿ ಮತ್ತ ಮಠದಿಂದ ರೈತರಿಗೆ ಉಚಿತವಾಗಿ ಪರೀಕ್ಷೆ ಮಾಡಿ ಆ ವರದಿಯನ್ನು ಅವ್ರ ಮನೆಗೆ ಮುಡಿಸ್ತಕ್ಕಂತ ಕನಸ ಈ ಒಂದು ಮಠ ಹಮ್ಮಿಕೊಂಡದ. ಮತ್ತ ಇನ್ನು ಸಾಕಷ್ಟು ಸ್ವಲ್ಪ ರೈತರು ಯಾವುದೇ ರೀತಿಯಾಗಿ ಕಷ್ಟದಲ್ಲಿ ಇರಬಹುದು ಅಥವಾ ಯಾವುದೇ ತೊಂದರೆಯಲ್ಲಿದ್ರ 24 ಗಂಟೆ ಮಠ ಅವರಿಗೆ ಯಾವತ್ತು ತೆರೆದ ಬಾಗಿಲಾಗಿರ್ತದ. ಅಂಥವ್ರು ಬಂದಿರ್ಲಿಕ್ಕೆ ಒಂದು ಅನಾಥಾಶ್ರಮ ಅನ್ಕೋಬಹುದು, ನಾವು ಅದಕ್ಕೆ ವೃದ್ಧಾಶ್ರಮ ಅನ್ಕೋಬಹುದು, ಅಂಥವ್ರಿಗೂ ಕೂಡ ಬಹಳ ನೆಮ್ಮದಿ ಜೀವನ ಕಳೀಲಿಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ತಕ್ಕಂಥ ವಿಚಾರ ನಮ್ಮಲ್ಲಿದೆ. ಮತ್ತ ಈಗ ನಾವು ಈ ಒಂದು ವಿಚಾರ ಇಟ್ಕೊಂಡ ಎಲ್ಲಾ ರೈತರ ಕಡೆ ಹೋಗ್ಬೇಕಂತ ವಿಚಾರ ಮಾಡಿದಾಗ ನಾವು ಕೇಳ್ತಕ್ಕಂಥ ದೇಣಿಗೆ ರೈತರಿಗೆ ಬಹಳ ಭಾರನೂ ಕೂಡ ಆಗಿರಬಹುದು ಅಂತಕ್ಕಂಥ ವಿಚಾರ ಇಟ್ಕೊಂಡ ಬರೀ ನಾವು ಒಂದು ಮನೆಯಿಂದ 1008 ರೂಪಾಯಿ ನಿರೀಕ್ಷೆ ಮಾಡ್ತಾ ಇದೀವಿ.
ಕಬ್ಬು ಬೆಳೆಗಾರರು ಒಂದು ಮನೆಯಿಂದ 1008 ರೂಪಾಯಿಗಳನ್ನು ಕೊಟ್ರೆ ಇಂತಹ ಬೃಹದಾಕಾರವಾದಂಥ ಒಂದು ರೈತ ಸೌಧವನ್ನು ನಿರ್ಮಾಣ ಮಾಡಬೇಕು. ಅದರಿಂದ ರೈತರಿಗೆ ಒಂದು ಗಟ್ಟಿಯಾಗಿ ಧ್ವನಿ ಆಗಬೇಕು. ಈ ಇಡೀ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹಾವೇರಿ ಏನು ಈ ಭಾಗದಾಗಿರ್ತಕ್ಕಂಥ ರಾಯಚೂರು, ಬಳ್ಳಾರಿ ಎಲ್ಲ ರೈತರಿಗೆ ಬಹಳ ಗಟ್ಟಿದವನಿ. ಯಾವಾಗ ಏನಾಗ್ತಾ ಇದೆ ರೈತರಿಗೆ ಅಂದ್ರೆ ಸಡನ್ ಆಗಿ ಒಂದು ರೇಟ್ ಇರುತ್ತೆ, ಆ ರೇಟ್ ನಿರೀಕ್ಷೆ ಮಾಡ್ಕೊಂಡು ಬೆಳೆ ಬೆಳೆದಿರ್ತಾನ. ಸಡನ್ ಆಗಿ ರೈತನ ಬೆಳೆಗೆ ರೇಟ್ ಡೌನ್ ಆದಾಗ ರೈತರಿಗೆ ಕೇಳಾಕ ಯಾರು ಧ್ವನಿ ಇಲ್ಲ, ಏನೋ ಹೋರಾಟ ಮಾಡ್ತಾರ ಕೇಳ್ತಾರ ಅಂತಕ್ಕಂಥ ಕಲ್ಪನೆ ಬಂದಿದೆ. ಹಂಗಾಗಬಾರದು. ರೈತರಿಗೆ ಆತರ ಅನ್ಯಾಯವಾಗಬಾರ್ದಂಗ ಒಂದು ಗಟ್ಟಿ ಧ್ವನಿ ಮಾಡ್ಲಿಕ್ಕೆ ಈ ಮಠ ನಿರ್ಮಾಣ ಆಗ್ತಾ ಇದೆ. ಮತ್ತೆ ಇದರೊಂದಿಗೆ ನಮ್ಮ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಅವರು ಬಹಳ ನಿಷ್ಕಲ್ಮಶವಾದಂತ ಒಂದು ಮನಸ್ಸು, ಅಂತ ಹೃದಯಗಳಾಗಿರ್ತಕ್ಕಂಥ ಒಬ್ಬ ಸ್ವಾಮೀಜಿಗಳಾಗಿದ್ದಾರೆ. ಅವರಿಗೆ ಈ ಒಂದು ಆಶ್ರಮ, ಅವರ ಯೋಗ, ಅವರ ಜಪ ತಪ ಧ್ಯಾನಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ, ಮತ್ತೆ ಇನ್ನೂ ಬೇರೆ ಮಹಾತ್ಮರು ಬಂದಾಗ ಕೂಡ ಅವ್ರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡ ಈ ಮಠ ನಿರ್ಮಾಣ ಮಾಡ್ತಾ ಇದೀವಿ. ಮತ್ತೆ ಈ ಮಠಕ್ಕೆ ನಾವ್ ಏನಂದ್ರ ಇದನ್ನ ಹೆಸರು ಹೆಂಗ್ ಕೊಟ್ಟಿವಿ ಅಂದ್ರ ರೈತ ದೇವರುಗಳ ಶ್ರೀಮಠ ಅಂತ ಹೆಸರು ಕೊಟ್ಟಿವಿ. ಯಾಕಂತಂದ್ರ ಈ ಮಠದಲ್ಲಿ ಬಂದ್ರ ನಿಮ್ಗೆ ರೈತರ ಕಾನ್ಸೆಪ್ಟ್ ಅನ್ನ ನಿಮ್ ತಲೆಯಾಗ ಬರ್ಬೇಕು. ರೈತರಿಗೆ ಒಳ್ಳೇದಾಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಸರ್ಕಾರಗಳಿಗೆ ನಾವ್ ಏನ್ ಹೇಳ್ಬೇಕಂತಕ್ಕಂಥ ವಿಚಾರ ಇದರಲ್ಲಿ ಇರಬೇಕು. ಆತ್ಮಜ್ಞಾನ ಮತ್ತು ಈ ರೈತಕಿ ಎರಡೂ ಜೊತೆಯಾದ್ರ ನಾವು ಉತ್ತಮವಾದಂತಹ ರಾಷ್ಟ್ರ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯದ ಅಂತಕ್ಕಂಥ ವಿಚಾರ ನಮ್ಮದಾಗಿದೆ. ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಜ್ಞಾನ ಯೋಗಾಶ್ರಮ ಹಾಗೂ ಸಾವಯವ ಕೃಷಿ ಉತ್ತೇಜನ ಕೇಂದ್ರ ಅಂತಕ್ಕಂಥ ಹೆಸರಿನಲ್ಲಿ ನಾವೊಂದು ಟ್ರಸ್ಟ್ ಮಾಡ್ಕೊಂಡ ರೈತರಿಗೆ ಕಲ್ಯಾಣ ಆಗ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ, ನಮ್ಮ ರೈತರಿಗೆ ಬೆನ್ನೆಲುಬಾಗಿ ಒಂದು ಮಠ ಮಾಡ್ತಾ ಇದೀವಿ. ಮಠದಲ್ಲಿ ಒಂದು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಮಾಡ್ತಾ ಇದೀವಿ. ಬಹಳ ಮುಖ್ಯವಾಗಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ, ಇಡೀ ದೇಶ ನೋಡುವಂತ ರೈತ ಸೌಧವನ್ನು ನಾವು ಕಟ್ತಾ ಇದೀವಿ. ಆ ರೈತ ಸೌಧದಲ್ಲಿ ರೈತರಿಗೆ ಬೇಕಾಗಂತ ಎಲ್ಲ ಸಾವಯವ ಕೃಷಿ ಆಗಿರ್ಬೋದು, ರೈತರಿಗೆ ಹೆಚ್ಚಿನ ಉತ್ಪನ್ನ ಬರಕ್ ಏನ್ ಬೇಕಲ್ಲ ಅವೆಲ್ಲ ಯೋಜನೆಗಳನ್ನ ಹೊಂದ್ಕೊಂಡು ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಉದ್ದೇಶ ನಮ್ದೈತಿ. ಸರ್, ಮಠದ ಹೆಸರು ಏನಿಟ್ಟಿರಿ? ಈಗ ನಾವು ರೈತ ದೇವರುಗಳ ಶ್ರೀಮಠ ಅಂತ ಕರಿತಾ ಇದೀವಿ. ಸರ್, ಈಗ ಯಾರೇ ಒಬ್ರು ರೈತರ ದೇಣಿಗೆ ಕೊಡ್ಬೇಕಾಯ್ತಂದ್ರ ಅದು ಯಾವ ಟೈಪ್ ಕೊಡ್ಬೇಕು, ಅಥವಾ QR ಕೋಡ್ ಆದ್ರೂ ಏನ್ ಮಾಡಿದ್ರಾ? ಈಗ ನಾವು ಒಂದು QR ಕೋಡ್ ಮಾಡಿದೀವಿ. SBI ಅಕೌಂಟ್ ಅಲ್ಲಿ ಒಂದು ಅಕೌಂಟ್ ಇದೆ. ನಮ್ಮ ಟ್ರಸ್ಟ್ ಹೆಸರಲ್ಲಿ ಶಶಿಕಾಂತ್ ಗುರೂಜಿ ಜ್ಞಾನ ಯೋಗಾಶ್ರಮ ಅಂತಕ್ಕಂಥ ಹೆಸರಲ್ಲಿ ಅಕೌಂಟ್ ಇದೆ. ನಾವು ಪ್ರತಿಯೊಂದು ರಸೀದಿಯಲ್ಲಿ QR ಕೋಡ್ ಹಾಕಿದೀವಿ. ನೀವು ಆ QR ಕೋಡಿಗೆ ಸ್ಕ್ಯಾನ್ ಮಾಡಿದ್ರೆ ನೀವು ಕೊಡ್ತಕ್ಕಂತ ಅದು ಒಂದು ದೇಣಿಗೆ ಡೈರೆಕ್ಟ್ ಆಗಿ ನಮ್ಮ ಟ್ರಸ್ಟ್ಗೆ ಬಂದು ಜಮಾ ಆಗ್ತದ. ಸರ್, ರೈತರಿಗೆ ಬೇರೆ ಬೇರೆ ಟೈಪ್ ದೇಣಿಗೆ ಪ್ರತಿಯೊಬ್ಬ ರೈತರಿಗೆ ಇಂತಿಷ್ಟ ಅಂತ ಹೇಳಿ ನಾವು ಎಲ್ಲಾ ರೈತರು ಕೂಡ 1008 ರೂಪಾಯಿ ಅಂತ ಮಾಡಿದೀವಿ. ಪ್ರತಿ ರೈತರು 1008 ರೂಪಾಯಿ ಕೊಟ್ರ ಅದರಲ್ಲೇ ನಾವು ಮಠ ನಿರ್ಮಾಣ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಸರ್, ಈಗಾಗಲೇ ಸ್ಥಳ ಏನಾದ್ರು ಗುರುತಿಸಿರಿ? ಮಠ ಇಲ್ಲ, ನಾವು ಜಾಗ ಇನ್ನು ನೋಡ್ತಾ ಇದೀವಿ. ಜಾಗದ ಬಗ್ಗೆ ಇನ್ನೂ ಕನ್ಕ್ಲೂಡ್ ಆಗಿ ಬಂದಿಲ್ಲ. ಆ ಪಟ್ಟಿ ಮುಗಿದ ನಂತರ ಜಾಗ ತಗೋಬೇಕಂತ ವಿಚಾರ. ಸರ್, ಈಗಾಗಲೇ ನೀವು ಗೋಶಾಲೆ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದಿರಿ. ಅದಕ್ಕಾಗಿ ಮೇವಿನ ವ್ಯವಸ್ಥೆ ಹೇಗಾದ್ರೂ ಏನ್ ಮಾಡಿದ್ರಿ? ನಾವು 100% ನೋಡ್ರಿ, ಗೋಕೃಪಾಮೃತ ಜೀವಾಮೃತ ಏನ್ ತಯಾರು ಮಾಡ್ತೀವಲ್ಲ, ರೈತರಿಗೆ ನಾವು ಫ್ರೀ ಆಗಿ ಕೊಡ್ತೀವಿ. ನಮಗ ಅವ್ರು ಕೊಡೋದಾದ್ರೆ ಆ ಗೋಗಳಿಗೆ ಮೇವು ಕೊಟ್ರೆ ಸಾಕು. ನಾವು ಮೇವು ತಗೊಂಡ ಅದನ್ನ ಉತ್ಪನ್ನಗಳನ್ನ ಫ್ರೀ ಆಗಿ ಕೊಡ್ತೀವಿ. ರೈತರಿಂದ ಮೇವನ್ನ ನಿರೀಕ್ಷೆ ಮಾಡ್ತೀವಿ, ಮತ್ತೆ ನಿರೀಕ್ಷೆ ಮಾಡೋದಿಲ್ಲ. ರೈತ ದೇವರುಗಳ ಮಠವನ್ನ ತಾವು ಅಥಣಿ ಪಟ್ಟಣದಲ್ಲಿ ನಿರ್ಮಾಣ ಮಾಡುವಂತ ಉದ್ದೇಶ ಅಲ್ಲೇ ಯಾಕೆ ಮಾಡ್ಬೇಕು ಅಂದ್ರೆ, ನಮಗೆ ಅಲ್ಲಿ ಕೃಷ್ಣಾ ನದಿ ಇರೋದ್ರಿಂದ ಅಲ್ಲಿ ನಮಗೆ ಮೇವು ಜಾಸ್ತಿ ಸಿಗುತ್ತೆ, ಜಾಸ್ತಿ ಗೋವುಗಳನ್ನ ನಾವು ರಕ್ಷಣೆ ಮಾಡಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಆ ತರ ಯೋಚನೆ ಹಾಕೊಂಡಿವಿ. ಅಥಣಿ ತಾಲೂಕದಲ್ಲಿ ನಾವು ಜಮೀನುಗಳನ್ನ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಇದೆ, ಆ ತರ ತಗೋಬೇಕಂತ ವಿಚಾರ ಮಾಡಿದ್ವಿ. ಸರ್, ಕೃಷ್ಣಾ ನದಿ ಈ ಕಡೆ ಬಟ್ ಏನಾಗಿದೆ, ಆ ಭಾಗದಲ್ಲಿ ನಮಗೆ ಮೇವು ಬೆಳಿಲಿಕ್ಕೆ ಅನುಕೂಲ ಇದೆ. ಸ್ವಲ್ಪ ಡ್ರೈ ಏರಿಯಾ ಇರೋದ್ರಿಂದ ಬಹಳ ದೊಡ್ಡ ಪ್ರಮಾಣದ ಗೋಶಾಲೆ ಮಾಡ್ಬೇಕಂತ ನಮ್ ಕನಸು ಇದೆ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಏನಾಕತ್ತೆ ಅಂದ್ರೆ ಮೇವಿನ ಒಂದು ಸಮಸ್ಯೆ ಉದ್ಭವ ಆಗ್ತದೆ ಅಂತಕ್ಕಂಥ. ಮೇವಿನ ಒಂದು ಉದ್ದೇಶಕ್ಕಾಗಿ ನಾವು ಈ ಕಡೆ ನೋಡ್ತಾ ಇದೀವಿ, ಕೃಷ್ಣಾ ನದಿ ದಂಡೆಯಲ್ಲಿ ನೋಡ್ತಾ ಇದೀವಿ. ಸರ್, ನೀವು ಹೇಳಿದ್ರಿ ಅದರ ಉದ್ದೇಶ ಏನು? ನೋಡ್ರಿ, ನಾವು ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬಂದಂತ ದೇಶ. ನಮ್ಮ ಮುಗುಳುಕೋಡು ಶ್ರೀಗಳು 1008 ರೂಪಾಯಿ ನೀವು ಪಟ್ಟಿ ಒಬ್ಬರ ಕಡೆ ತಗೊಂಡ್ರೆ ಚೆನ್ನಾಗತ್ತಂತ ಅವ್ರ ವಾಣಿಯಾಗಿದೆ. ಅದಕ್ಕಾಗಿ ನಾವು 1008 ರೂಪಾಯಿ ಅಂತ ಹೇಳಿ ಅದನ್ನ ನಾವು ಇಟ್ಟಿದ್ದೀವಿ. ಸರ್, ಇವತ್ತು ಸುದ್ದಿಗೋಷ್ಠಿ ಕರೆದ ಉದ್ದೇಶ ಸ್ಟಾರ್ಟಿಂಗ್ ನೋಡ್ರಿ, ಏನಿಲ್ಲ, ಈ ಒಂದು ವಿಚಾರವನ್ನ ನಾವು ನಾಳೆ 4 ದಿನ ಹೋಳಿ ಹುಣ್ಣಿಮೆ ಆದ ನಂತರ ಪ್ರತಿ ಊರಿಗೆ ಹೋಗಿ ಅಲ್ಲಿ ಪ್ರಮುಖರಿಗೆ ಈ ಒಂದು ಬುಕ್ಗಳು ಹಂಚು ಕೆಲಸ ಸ್ಟಾರ್ಟ್ ಮಾಡೋರಿದೀವಿ.
ಸರ್ ಇವತ್ತು ಈಗ ಸದ್ಯ ನೀವು ಏನು ಕರೆದಿಲ್ಲ ಅದಷ್ಟು ಹೇಳ್ರಿ, ಮಠಕ್ಕೆ ಯಾವ ಹೆಸರಿಟ್ಟು? ಈ ಮಾಧ್ಯಮ ಮಿತ್ರರು ಬಂಧುಗಳು ಈ ವಿಚಾರವನ್ನ ಎಲ್ಲ ರೈತ ಬಂಧುಗಳಿಗೆ ತಿಳಿಸಂತ ಕೆಲಸ ತಾವು ಮಾಡ್ತಿರತಕ್ಕಂಥ ವಿಶ್ವಾಸದಿಂದ ತಮ್ಮ ಮುಂದೆ ಈ ವಿಚಾರವನ್ನ ಇಟ್ಟಿದೀವಿ. ಮತ್ತು ಇದರಲ್ಲಿ ಬಹಳ ಟ್ರಾನ್ಸ್ಪರೆನ್ಸಿ ಇರ್ತದ. ನಮ್ಗೆ ಟ್ರಸ್ಟ್ ಹೆಸರಲ್ಲಿ ಅಕೌಂಟ್ ಇದೆ, SBI ದಲ್ಲಿ ಟ್ರಸ್ಟ್ ಇದೆ, ಇದು ರಿಜಿಸ್ಟ್ರೇಷನ್ ಇದೆ. ಮತ್ತೆ ಇಲ್ಲಿ ಯಾವುದೇ ಕೂಡ 100% ಇದು ಪಾರದರ್ಶಕತೆ ಇದೆ ನಮ್ಮಲ್ಲಿ. ನೀವು ಕೊಡ್ತಕ್ಕಂಥ 1008 ರೂಪಾಯಿ ನೇರವಾಗಿ ಅಕೌಂಟ್ ಜಮಾ ಮಾಡ್ಲಿಕ್ಕೆ ನಾವು ಕೊಡ್ತಕ್ಕಂಥ ನಾವೇನ್ ಕೊಡ್ತೀವಿ ನೀವು ರಸೀದಿ, ಆ ರಸೀದಿಯಲ್ಲಿ QR ಕೋಡ್ ಇರುತ್ತ. ನೀವು ಡೈರೆಕ್ಟ್ QR ಕೋಡ್ಕ ನೀವು ಸ್ಕ್ಯಾನ್ ಮಾಡಿಬಿಟ್ರ ಆ ರೊಕ್ಕ ಹೋಗಿ ಟ್ರಸ್ಟಿಗೆ ಬೀಳ್ತದ. ಆ ಟ್ರಸ್ಟ್ ಅಲ್ಲಿ ನಿಮ್ಗೆ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಜ್ಞಾನ ಯೋಗಾಶ್ರಮ ಅಂತ ನಿಮ್ಗೆ ಬರ್ತದ. ಅದರಲ್ಲಿ ಅದಕ್ಕಾಗಿ ಯಾವುದೇ ಕೂಡ ನಾವು ರೈತರಿಗೆ ಒತ್ತಾಯ ಮಾಡ್ತೀವಿ, ನೀವು 1008 ರೂಪಾಯಿ ಕೊಡೋದೇನು ದೊಡ್ಡ ವಿಚಾರ ಅಲ್ಲ. ನೀವು ದಯವಿಟ್ಟು 1008 ರೂಪಾಯಿ ಕೊಟ್ಟು ಈ ಸಂಸ್ಥೆಯನ್ನು ಹುಟ್ಟು ಹಾಕ್ರಿ. ಮುಂದೆ ಇದರಿಂದ ನಿಮಗೆ ಬಹಳ ದೊಡ್ಡ ಪ್ರಮಾಣದಾಗ ಪ್ರತಿಫಲ ಸಿಗ್ತದ. ಇಡೀ ನಾಡಿನ ಜನತೆ ಇದರಿಂದ ಬಹಳ ಒಳ್ಳೆ ಕೆಲಸವನ್ನು ನೋಡೋರ್ದಾರ. ಬಹಳ ಕಂಕಣಬದ್ಧವಾಗಿ ನಿಂತಿರ್ತಕ್ಕಂಥ ಒಂದು ತಂಡ ಎಲ್ಲ ರೈತ ಸಂಘಟನೆಗಳೊಂದಿಗೆ, ರೈತ ಮುಖಂಡರೊಂದಿಗೆ ಪ್ರತಿ ಮನೆಗೆ ನಾವು ಆ ಒಂದು ರಸೀದಿ ಮುಟ್ಟುವಂತ ಕೆಲಸವನ್ನು ಮಾಡ್ತೀವಿ. ಜಿಲ್ಲೆಯಾದ್ಯಂತ ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಪ್ರತಿ ರೈತರ ಮನೆಗೆ ಮುಟ್ಟಿಸ್ತೀವಿ. ಬಂದಂತ ಹಣವನ್ನು ಪಾರದರ್ಶಕವಾಗಿ ನಿಮ್ಮ ಮುಂದೆ ಇಟ್ಟು ನಿಮ್ ಕೂಡ ಯೋಚನೆ ಮಾಡಿ ಯಾವ ತರ ಎಲ್ಲ ಯೋಜನೆಗಳನ್ನು ಹಾಕೋಬೇಕಂತಕ್ಕಂಥ ವಿಚಾರ ನಮ್ಮಲ್ಲಿ ಅದ. ಅದಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ತಮ್ಮ ಮುಖಾಂತರ ಎಲ್ಲ ರೈತರಿಗೆ ಇದನ್ನು ಸುದ್ದಿ ಮೂಡಿಸುವಂತ ಕೆಲಸ ನಿಮ್ಮಲ್ಲಿ ಆಗ್ಲಿ. ನಿಮ್ಮ ಆಶೀರ್ವಾದ ಕೂಡ ಇದಕ್ಕೆ ಇರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಸರ್ ಒಂದು ನಿಮಿಷ ಎಲ್ಲಾ ರೈತರಿಗೆ ಕೂಡ ನಾವು ಸಾವಯವ ಕೃಷಿ ಕೇಂದ್ರ ಮಾಡ್ತಾ ಇದೀವಿ. ಎಲ್ಲಾ ಬೆಳೆಗಳಿಗೂ ಕೂಡ ಸಾವಯವವಾಗಿ ಮಾಡ್ಲಿ ಅಂತ ನಮ್ಮ ಆಸೆ ಇದೆ. ಈ ಸಂದರ್ಭದಲ್ಲಿ ಟ್ರಸ್ಟ್ ಉಪಾಧ್ಯಕ್ಷ ಕೃಷ್ಣರಾವ್ ನಾಯ್ಕ್, ಶಿವಪುತ್ರ ಬಡೇಗರ್, ಶಿವಬಸವ ಕಾಫಸ್ಚಿ, ನೀತಿನ ಮ್ಯಾಗೇರಿ, ಹನುಮಂತ ನಾಯಕ್, ಸಿದ್ದಾರೂಢ ಕೋತ, ಭೀಮಪ್ಪ ನರ್ಸಟ್ಟಿ, ಸುರೇಶ್ ಬಸಗೊಂಡನವರ್, ಸುರೇಶ್ ಬ್ಯಾಕುಡ ಸೇರಿ ಇನ್ನು ಅನೇಕ ಶಿಷ್ಯರು ಭಕ್ತಾದಿಗಳು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸಿದ್ದರಾಮಗೌಡ ಪಾಟೀಲ್, AG ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.